ನಮಸ್ತೆ ಎಲ್ರಿಗೂ. ನವರಾತ್ರಿಯ 5ನೇ ದಿವಸ ಪೂಜಿಸಲ್ಪಡುವ ದೇವಿ ಬಂದು ಸ್ಕಂದ ಮಾತಾ ದೇವಿ. ಸ್ಕಂದ ಮಾತಾ ದೇವಿ ಪಾರ್ವತಿಯ ಒಂದು ದಿವ್ಯ ರೂಪ ಆಗಿದೆ. ಇನ್ನು ಈ ದೇವಿಯ ಅವತಾರ ಹೇಗಾಯ್ತು ಅಂತ ನೋಡ್ಕೊಂಡ್ ಬರೋದಾದ್ರೆ, ತುಂಬಾ ಹಿಂದೆ ತಾರಕಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಸೊ ಈ ರಾಕ್ಷಸ ಎಲ್ಲಾ ದೇವತೆಗಳಿಗೆ ತುಂಬಾ ಹಿಂಸೆ ಕೊಡ್ತಾ ಇರ್ತಾನೆ. ಈ ರಾಕ್ಷಸನಿಗೆ ಬ್ರಹ್ಮದೇವ ಒಂದು ವರ ಕೊಟ್ಟಿರ್ತಾನಂತೆ. ತಾರಕಾಸುರನಿಗೆ ಸಿಕ್ಕ ವರ ಏನಂದ್ರೆ, ನಾನು ದೇವತೆಗಳಿಂದ ಅಥವಾ ಯಾರಿಂದಲೂ ಸಾಯುವುದಿಲ್ಲ, ನನಗೆ ಮರಣ ಅಂತ ಬರೋದಾದ್ರೆ ಅದು ಪಾರ್ವತಿ ಮತ್ತು ಶಿವನ ಪುತ್ರನಿಂದ ಮಾತ್ರ. ಈ ಕಾರಣದಿಂದ ತಾರಕಾಸುರನನ್ನ ಸಂಹರಿಸಲು ಎಲ್ಲಾ ದೇವತೆಗಳು ಶಿವ ಮತ್ತು ಪಾರ್ವತಿಯ ನಡುವೆ ಮದುವೆಯನ್ನ ಮಾಡಿಸ್ತಾರೆ. ಇವರಿಗೆ ಜನಿಸಿದ ಪುತ್ರನೇ ಸ್ಕಂದ ಅಥವಾ ಕಾರ್ತಿಕೇಯ. ಪಾರ್ವತಿ ದೇವಿ ತಾಯಿ ರೂಪದಲ್ಲಿ ತಮ್ಮ ಪುತ್ರನನ್ನ ಬೆಳೆಸಿದ್ದ ಕಾರಣಕ್ಕಾಗಿ ಅವರನ್ನು ಸ್ಕಂದ ಮಾತೆ ಅಂತ ಕರೀತಾರಂತೆ. ಎಲ್ಲಾ ಹೆಣ್ಮಕ್ಳಿಗೂ ದೇವಿ ತಾಯ್ತನದ ಭಾಗ್ಯ ಕೊಡ್ಲಿ ಅಂತ ಕೇಳ್ಕೊಂತ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ. ನಮಸ್ತೆ.